ಕರ್ನಾಟಕ ಕೃಷಿ ಭೂಮಿಗಿಲ್ಲದ ಕೃಷ್ಣೆ ತೆಲಂಗಾಣ ಪಾಲು ಅನ್ನುವಂಥದ್ದು ಆಲಮಟ್ಟಿ ನಾರಾಯಣಪುರದ ಜಲಾಶಯದಿಂದ ನೀರು ಹೊರಕ್ಕೆ ನದಿ ಪಾತ್ರಕ್ಕೆ ನೀರು ಬಿಡುಗಡೆ ರೈತರಲ್ಲಿ ಈಗ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಕೃಷಿ ಭೂಮಿಗಿಲ್ಲದ ಕೃಷ್ಣೆ ತೆಲಂಗಾಣದ ಪಾಲು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಆಲಮಟ್ಟಿ ನಾರಾಯಣಪುರ ಜಲಾಶಯದಿಂದ ನೀರು ಹೊರಕ್ಕೆ ಬಿಡಲಾಗಿರುವಂಥದ್ದು. ಇದೀಗ ನದಿ ಪಾತ್ರಕ್ಕೆ ನೀರು ಬಿಡುಗಡೆಯಾಗಿದೆ. ರೈತರಲ್ಲಿ ತೀವ್ರ ಅಸಮಾಧಾನಕ್ಕೂ ಕೂಡ ಈಗ ಕಾರಣ ಆಗ್ತಾ ಇರುವಂಥದ್ದು. ರೈತರ ಹೊಲಗಳಿಗೆ ತಲುಪಬೇಕಾದ ಜಲಜೀವ ವ್ಯರ್ಥ ಆಗ್ತಾ ಇದೆ. ಆಲಮಟ್ಟಿಯಿಂದ ನಾರಾಯಣಪುರ ಡ್ಯಾಂಗೆ 67,500 ಕ್ಯೂಸೆಕ್ ನೀರು ಬಿಡಲಾಗಿರುವಂಥದ್ದು. ನಾರಾಯಣಪುರ ಡ್ಯಾಂನಿಂದಲೂ 40,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ, ಹರಿಸಲಾಗ್ತಾ ಇರುವಂಥದ್ದು. ತೆಲಂಗಾಣದ ಪಾಲಾಗ್ತಾ ಇದೆ ನೀರು. ರಾಮಲಿಂಗಾರೆಡ್ಡಿ ಅವರೇ ಕಣ್ಬಿಡಿ. ಕೃಷಿಗೆ ನೀರು ಬಿಡುವಂತೆ ಒತ್ತಾಯಿಸಿ ರೈತರು ಈಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಕೃಷಿಗೆ ನೀರು ಹರಿಸುವ ಬಗ್ಗೆ ಚಿಂತಿಸ್ತಾ ಇಲ್ಲ ಸರ್ಕಾರ. ಒಣಗ್ತಾ ಇವೆ ತೊಗರಿ, ಮೆಕ್ಕೆಜೋಳ, ಸೂರ್ಯಕಾಂತಿ, ಹತ್ತಿ, ಈರುಳ್ಳಿ. ಕಾಲುವೆಗಳಿಂದ ನೀರು ಹರಿಸದಿದ್ರೆ ಬೆಳೆಗಳಿಗೆ ಸಿಗ್ತಾ ಇತ್ತು ಜೀವ. ಆದ್ರೂ ಕೂಡ ಕಣ್ಬಿಡದ ಸರ್ಕಾರ ತೆಲಂಗಾಣ ಸೇರ್ತಾ ಇದೆ ನೀರು ಅಂತ ಈಗ ಕಿಡಿಕಾರ್ತಿದ್ದಾರೆ ರೈತರು. ಕರ್ನಾಟಕ ಕೃಷಿ ಭೂಮಿಗಿಲ್ಲದ ಕೃಷ್ಣೆ ತೆಲಂಗಾಣ ಪಾಲು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ. ಆಲಮಟ್ಟಿ ನಾರಾಯಣಪುರ ಜಲಾಶಯದಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಅದೇ ನೀರನ್ನ ರೈತರಿಗೆ ಕೊಡ್ಬೋದಾಗಿತ್ತಲ್ವಾ? ನದಿ ಪಾತ್ರಕ್ಕೆ ನೀರು ಬಿಡುಗಡೆಯಾಗ್ತಾ ಇರುವಂಥದ್ದು ರೈತರಲ್ಲಿ ತೀವ್ರ ಅಸಮಾಧಾನಕ್ಕೂ ಈಗ ಕಾರಣ ಆಗ್ತಾ ಇದೆ. ರೈತರ ಹೊಲಗಳಿಗೆ ತಲುಪಬೇಕಾದ ಜಲಜೀವ ವ್ಯರ್ಥ ಆಗ್ತಾ ಇದೆ ಅನ್ನುವಂತಹ ಕೂಗು. ಆಲಮಟ್ಟಿಯಿಂದ ನಾರಾಯಣಪುರ ಡ್ಯಾಂಗೆ 67,500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ನಾರಾಯಣಪುರ ಡ್ಯಾಂನಿಂದಲೂ ಕೂಡ 40,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಹರಿಸಲಾಗ್ತಾ ಇರುವಂಥದ್ದು. ತೆಲಂಗಾಣದ ಪಾಲಾಗ್ತಾ ಇದೆ ನೀರು. ರಾಮಲಿಂಗಾರೆಡ್ಡಿ ಅವರು ಈಗ ಕಣ್ಬಿಡಲೇಬೇಕಾಗಿದೆ. ಕೃಷಿಗೆ ನೀರು ಬಿಡುವಂತೆ ಒತ್ತಾಯಿಸಿ ರೈತರು ಕೂಡ ಇತ್ತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೃಷಿಗೆ ನೀರು ಹರಿಸುವ ಬಗ್ಗೆ ಚಿಂತೆಯನ್ನ ನಡೆಸಿಲ್ಲ ಸರ್ಕಾರ ಅಂತ ಕೂಗು ಕೇಳಿ ಬಂದಿದೆ. ಒಣಗ್ತಾ ಇವೆ ತೊಗರಿ, ಮೆಕ್ಕೆಜೋಳ, ಸೂರ್ಯಕಾಂತಿ, ಹತ್ತಿ, ಈರುಳ್ಳಿ ಬೆಳೆಗಳು. ಕಾಲುವೆಗಳಿಂದ ನೀರು ಹರಿಸದಿದ್ರೆ ಇಷ್ಟೊತ್ತಿಗಾಗಲೇ ಬೆಳೆಗಳಿಗೆ ಸಿಗ್ತಾ ಇತ್ತು ಜೀವ. ನೀರು ಬಿಡಬೇಕಾಗಿತ್ತು, ಆದ್ರೂ ಕೂಡ ಬಿಟ್ಟಿಲ್ಲ. ಕಣ್ಬಿಡ್ತಾ ಇಲ್ಲ ಸರ್ಕಾರ. ಈಗ ತೆಲಂಗಾಣಕ್ಕೆ ಹೋಗ್ತಾ ಇದೆ ನೀರು. ಈಗ ಕಿಡಿಕಾರ್ತಾ ಇರುವಂಥದ್ದು ರಾಜ್ಯದ ಅನ್ನದಾತರು. ಕರ್ನಾಟಕ ಕೃಷಿ ಭೂಮಿಗಿಲ್ಲದ ಕೃಷ್ಣೆಯ ತೆಲಂಗಾಣದ ಪಾಲಾಗ್ತಾ ಇದೆ ಅನ್ನುವಂತಹ ಕೂಗು ಈಗ ಕೇಳಿ ಬರ್ತಾ ಇದೆ. ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ನೀರು ಈಗ ತೆಲಂಗಾಣದ ಪಾಲಾಗ್ತಾ ಇದೆ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಕೂಗು ಬರ್ತಾ ಇರುವಂಥದ್ದು. ಆಲಮಟ್ಟಿ ನಾರಾಯಣಪುರ ಜಲಾಶಯದಿಂದ ನೀರನ್ನ ಹೊರಕ್ಕೆ ಹರಿಸಲಾಗ್ತಾ ಇದೆ. ನದಿ ಪಾತ್ರಕ್ಕೆ ಈ ಒಂದು ನೀರನ್ನ ಬಿಡುಗಡೆಯನ್ನ ಮಾಡಲಾಗಿರುವಂಥದ್ದು ತೀವ್ರ ಅಸಮಾಧಾನಕ್ಕೆ ಈಗ ಕಾರಣ ಆಗ್ತಾ ಇದೆ. ರೈತರು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಹೊಲಗಳಿಗೆ ತಲುಪಬೇಕಾದಂತಹ ಜೀವಜಲ ವ್ಯರ್ಥ ಆಗ್ತಾ ಇರುವಂಥದ್ದು. ನದಿಗೆ ಹರಿಸ್ತಾ ಇದ್ದೀರಿ, ಅದೇ ರೈತರ ಹೊಲಗಳಿಗೆ, ಗದ್ದೆಗಳಿಗೆ ನೀರು ಹರಿಸಬಹುದಾಗಿತ್ತಲ್ವಾ? ಇದೀಗ ಆಲಮಟ್ಟಿಯಿಂದ ನಾರಾಯಣಪುರ ಡ್ಯಾಂಗೆ 67,500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು. ನಾರಾಯಣಪುರ ಡ್ಯಾಂನಿಂದಲೂ 40,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿರುವಂಥದ್ದು. ತೆಲಂಗಾಣದ ಪಾಲಾಗ್ತಾ ಇರುವಂತಹ ನೀರು ಇದೀಗ ರಾಮಲಿಂಗಾರೆಡ್ಡಿ ಅವರು ಕಣ್ಬಿಡಬೇಕಾಗಿದೆ. ಸರ್ಕಾರನೇ ಈ ಒಂದು ಕ್ರಮಕ್ಕೆ ಮುಂದಾಗಬೇಕಾಗಿರುವಂಥದ್ದು. ಕೃಷಿಗೆ ನೀರು ಬಿಡುವಂತೆ ಒತ್ತಾಯಿಸಿ ರೈತರು ಕೂಡ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕೃಷಿಗೆ ನೀರು ಹರಿಸುವ ಬಗ್ಗೆ ಚಿಂತೆಯನ್ನ ಇನ್ನೂ ಕೂಡ ಮಾಡಿಲ್ಲ ಸರ್ಕಾರ. ಒಣಗ್ತಾ ಇರುವಂತಹ ತೊಗರೆ, ಹಾಗೆ ಮೆಕ್ಕೆಜೋಳ, ಸೂರ್ಯಕಾಂತಿ, ಹತ್ತಿ, ಈರುಳ್ಳಿ ಈ ಒಂದು ಭಾಗದಲ್ಲಿ ಬೆಳೆದಿರುವಂತಹ ಬೆಳೆಗಳು ಈಗ ಒಣಗ್ತಾ ಇವೆ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.